ಅಧಿಕಾರ ಯಾರಕ್ಕೆ ಆಗದ್ರಿ ಇವತ್ತು ಹಿಂದುತ್ವವಾದ ಪ್ರತಿಪಾದನೆ ಮಾಡೋಂಥ ನಮ್ಮ ಬಿ ಜೆ ಪಿ ಕೈ ಹಿಡಿದ ಅಂದಾಗ ಅವ್ರ ಕೈ ಅಧಿಕಾರ ಇದ್ದಾಗ ಒಳ್ಳೆ ಆಡಳಿತ ಕೊಟ್ಟು ಈಗ ನಾಳೆ ಇಲ್ಲಪ್ಪ ಮುಸ್ಲಿಮರು ಹೆಚ್ಚಾಗ್ಲಿಕ್ಕತ್ತಾರ ಹಂಗೆ ಮಾಡ್ಲಿಕ್ಕತ್ತಾರ ಲವ್ ಜಿಹಾದ್ ಮಾಡ್ತಾರೆ ನಮ್ಮೆಲ್ಲ ಹೋಯ್ತು ಏನೋ ಮಾತಾಡ್ತೀರಿ ಎಷ್ಟಾಗಿದವಪ್ಪ ಇಲ್ಲಿವರೆಗೆ ಆನ್ ಅಥೆಂಟಿಕ್ ರೆಕಾರ್ಡಿ ನೀವು ಅದನ್ನೆಲ್ಲ ಬಿಡುಗಡೆ ಮಾಡ್ರೊಮ್ಮೆ ಬರೀ ಸುಮ್ಮನೆ ಗಾಳಿಯಾಗ ಗುಂಡು ಹರಿಸ ಹೇಳೋದು ಬೇಕಾಗಿಲ್ಲ ಇವೆಲ್ಲ ಮಾಡಿ ಇವತ್ತು ಒಬ್ಬರ ಮನುಷ್ಯರು ಒಬ್ಬರ ಅತಂತ್ರ ಪರಿಸ್ಥಿತಿ ಹೋದ ಇವತ್ತೇನು ನಾವು ಹಿಂದೂಗಳು ಮೆಜಾರಿಟಿ ಇದ್ದೀವಿ ಒಂದು 4 ಮಂದಿ ಹೆಚ್ಚಿಗೆ ಅವ್ರನ್ನ ಹೊಡಿಬೋದು ಬಡಿಬೋದು ಕೊಲ್ಬೋದು ಮತ್ತು ಅದ್ರ ನಮ್ಮನ್ನು ಒಂದಿಬ್ಬರನ್ನಾದ್ರೂ ಕೊಲ್ಲೋದು ಬಿಡಿದು ಅವರು ಮಾಡೋರಲ್ರಿ ಹಿಂಸೆಗೆ ಮತ್ತು ಇನ್ನೊಂದು ಹಿಂಸೆನೇ ಹುಟ್ಟು ಅದಕ್ಕೆ ಈ ನೆಲೆಯಲ್ಲಿ ನಮ್ಮ ಕವಿಗಳು ಕಥೆಗಾರರು ಸವಿರಾಜ್ ಆನಂದವರು ಹೇಳ್ತಾರೆ ತಾಲಿಬಾನಿ ಮನಸ್ಥಿತಿಯ ಈ RSS ಅವರಾಗಿರ್ಬೋದು ಹಿಂದುತ್ವವಾದಿಗಳಾಗಿರ್ಬೋದು ಈ ದೇಶವನ್ನು 2 ಶತಮಾನದಷ್ಟು ಹಿಂದೆ ಹೋಯ್ತಾರೆ ಅಂತ ಹೇಳ್ತಾ ಇದ್ದಾರೆ ಇನ್ನುಳಿದು ಬೇರೆ ಬಿಡ್ರಿ ಉಳಿದವರೆಲ್ಲ ಟೀಕೆ ಮಾಡ್ತಾಯಿದ್ದಾರೆ ಇವತ್ತು ನಮ್ಮ ಪ್ರಿಯಾಂಕಾ ಖರ್ಗೆ ಅವರಾಗಲಿ ಅಥವಾ ಅದ್ರ ಜೊತೆಗೆ ನಮ್ಮ ಏನಪ್ಪ ಅಂತಂದ್ರೆ ಗುಂಡೂರಾಯರಾಗಲಿ ನಮ್ಮ ಗುಂಡೂರಾಯರ ಮಗ ದಿನೇಶ್ ಗುಂಡೂರಾಯರಾಗಿರ್ಬೋದು ಬೆಲ್ಲದವರಾಗಿರ್ಬೋದು ಬೆಲ್ಲದವ್ರ ಮಾತು ಮಾತಾಡ್ತಾರೆ ಇದ್ರ ಬಗ್ಗೆ ಈ ಪ್ರಿಯಾಂಕಾ ಖರ್ಗೆ ಅವ್ರ ಬದಲಾಗಿ ಕೇಡುಗಾಲಕ್ಕೆ ನರಿ ಮೊಟ್ಟೆ ಇಟ್ಟಂತೆ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ರಾಜ್ಯದಲ್ಲಿ RSS ಚಟುವಟಿಕೆಗೆ ನಿಷೇಧ ಹೇರಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ ಇದು ಸರ್ಕಾರಕ್ಕೆ ಕೇಡುಗಾಲ ಬಂದಿರುವ ಸಂಖ್ಯೆ ಇದೆ ಅಂತ ಸರ್ಕಾರಕ್ಕೆ ಹೆಂಗೆ ಕೇಡುಗಾಲ ಬಂದರೆ ನಡೆದು ಮಾಡಿದ್ರೆ ಪತ್ರ ಬರ್ತಾರೆ ನೀವು ಅದು ಅಂದ್ರೆ ಈಗ ಅದು ಇದು ಹಿಂಗೆ ಬೆಳಗೋದು ಹೋಗುವಂಥದ್ದು ಅಂತ ಇದ್ರ ಅರ್ಥ ಏನಪ್ಪ ಅಂತಂದ್ರೆ ನೀವು ಅವ್ರಿಗೆ ತೂತುಮೆ ಅವ್ರು ನಿಮ್ಗೆ ತೂತುಮೆ ನಡಕ್ಕೆ ಜಗಳ ಶುರುವಾಗೆ ನಂತರದಲ್ಲಿ ಮಾಬ್ ಲಿಂಚಿಂಗು ಅವೆಲ್ಲ ಹಾಗೆ ಹಾನಿ ಆಗೋದು ಯಾರು ಉದ್ಯೋಗ ಹಾಳಾಗುವು ಯಾರು ಈ ಉದ್ಯೋಗ ಇಲ್ಲ ನಮ್ಮಲ್ಲಿ ದೇಶದಲ್ಲೇ ಈ ಎಲ್ಲ ನೆಲೆಯಲ್ಲಿ ಇವತ್ತು ಚಿಂತನೆ ಮಾಡಬೇಕಾಗಿದೆ ಆ ದಿಶೆಯಲ್ಲೇ ಸವಿರಾಜ್ ಆನಂದರವರು ಒಂದೇನು ಟಿಪ್ಪಣಿ ಮಾಡಿದ್ದಾರೆ ಅದನ್ನು ನಾವು ವಿಚಾರ ಮಾಡುವಂಥ ವಿಷಯ ಆಗಿದೆ ಯಾಕಂದ್ರೆ ಬರೀ ಕೈ ಕುಲುಗುದಿ ಅಂತ ತಾಲಿಬಾನಿಗಳು ಬರಲಿಕ್ಕೆ ಶುರು ಮಾಡಿದ್ರು ಅಂತ ಇಟ್ಕೊಳ್ರಿ ಬೇಡ ಒಂದೇ ಮನಸ್ಥಿತಿ ಅವರು ಅಂದ್ರೆ ನಮ್ಮ ಧರ್ಮಶ್ರೇಷ್ಠ ಉಳಿದ ಕನಿಷ್ಠ ಉಳಿದವರೆಲ್ಲ ಇಲ್ಲೇನು ಅವಶ್ಯಕತೆ ಇಲ್ಲ ಇಲ್ಲಿ ಜಾತ್ಯತೀತ ಒಂದೇನು ನಮ್ದು ಮಾಡಿದ್ದದ ಅದಕ್ಕೆ ಶೆಡೋ ಏನಪ್ಪ ಅಂತ ಸೆಕ್ಯುಲರಿಸಮ್ ಕರಿತೀವಿ ಮತ್ತೂ ಕರಿತಾರೆ ಇವರು ಆದರೆ ಒಂದು ಮಾತು ಸತ್ಯದ ಏನಪ್ಪ ಅಂದ್ರೆ ನಾವು ಕೂಡಿ ಹೋಗಬೇಕಾಗಿದೆ ಜಗಳಾಡೋದ್ರಲ್ಲಿ ಏನೂ ಅರ್ಥಿಲ್ಲ ಜಗಳಾಡೋದ್ರಿಂದ ಹಿಂಸೆ ಶುರು ಆಗ್ತಾವೆ ಹಿಂಸೆಯಿಂದ ಈ ಬದುಕು ನರಕ್ಕೆ ಆಗ್ತದೆ ಅನ್ನೋದು 2 ಮಾತಿಲ್ಲ ಒಂದು ಕುಟುಂಬದ ದುಡಿಯೋ ವ್ಯಕ್ತಿನ